ಕಾವೇರಿಗಾಗಿ ಮಂಡ್ಯದಲ್ಲಿ ತೀವ್ರ ಹೋರಾಟ. ವಾಟಾಳ್ ನಾಗರಾಜ್ನಿಂದ ಕೆಆರ್ಎಸ್ ಡ್ಯಾಂ ಮುತ್ತಿಗೆಗೆ ಪ್ರಯತ್ನ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಡ್ಯಾಂನ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ. ಡ್ಯಾಂ ಮುಖ್ಯ ದ್ವಾರದ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸ್ ಬಿಗಿ ಭದ್ರತೆಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಎನ್ನುವಂತ ಆದೇಶ, ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದ ರೈತರು ತೀವ್ರಗತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಾವೇರಿಗಾಗಿ ಮಂಡ್ಯದಲ್ಲಿ ನಡೀತಾ ಇರುವಂತಹ ಹೋರಾಟ ಇದು. ವಾಟಾಳ್ ನಾಗರಾಜ್ ಅವರು ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆ ಹಾಕುವಂತ ನಿಟ್ಟಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ತರನಾದಂತಹ ಆದೇಶ ಮಾಡಿದೆ. ಇವತ್ತು ಆದೇಶ ವಿರೋಧಿಸಿ ಮತ್ತೊಂದು ಕಡೆ ಪುಟದಲ್ಲೂ ದೊಡ್ಡ ಮಟ್ಟದಲ್ಲಿ ನೀರನ್ನ ಈಗ ಅವನಿಲ್ಲ ಶ್ರೀರಂಗಪಟ್ಟಣ ನಮ್ದೇ ಕಣ ಮಂಡ್ಯ. ಇದು ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನದಿಗೆ ಇಳಿದು ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರೈತರ ಪ್ರತಿಭಟನೆ. ಒಂದ್ ಕಡೆ ತಮಿಳುನಾಡಿಗೆ ನೀರು ಹರಿಸುವುದನ್ನ ಖಂಡಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕನ್ನಡದ ಬಾವುಟವನ್ನ ಹಿಡಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಂ ಮುತ್ತಿಗೆಗೂ ಕೂಡ ಪ್ರಯತ್ನ ಪಡಲಾಯಿತು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಭದ್ರತೆ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಯಿತು. ಜೊತೆಗೆ ಸದ್ಯ ಈಗ ಕರ್ನಾಟಕದ ರೈತರು ಹೇಳ್ತಾ ಇರುವಂತದ್ದು, ನಮ್ಗೆ ನೀರಿಲ್ಲ, ಇಲ್ಲಿ ನಾವು ಬೆಳೆ ಬೆಳೆಯೋಕಿರ್ಲಿ, ಕುಡಿಯೋಕೆ ನೀರು ಸಮಸ್ಯೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೇಗ್ ನೀರು ಬಿಡೋಕ್ ಸಾಧ್ಯ ಅಂತ ಕರ್ನಾಟಕದ ರೈತರು ಕೇಳ್ತಾ ಇದ್ದಾರೆ. ನೋಡಿ, ಆ ಹೋರಾಟದ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ನದಿಗೆ ಇಳಿದು ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋಡಿ, ನೀರ್ ಎಷ್ಟಿದೆ, ಇಷ್ಟು ನೀರು ಇರಬೇಕಾದ್ರೆ ನಾವು ಹೇಗ್ ಬಿಡೋಕ್ ಸಾಧ್ಯ? ಸಾಮಾನ್ಯವಾಗಿ ನೀವು ರೋಡಲ್ಲ ಸರ್ಕಲ್ ಅಲ್ಲೋ ಪ್ರತಿಭಟನೆ ಮಾಡೋದಲ್ಲ ನೋಡಿರ್ತೀರಿ. ಆದ್ರೆ ಇವ್ರು ಯಾಕೆ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ? ನದಿ ಕಾಣಿಸ್ತಾ ಇದೆ, ಎಷ್ಟ್ ನೀರಿದೆ, ಎಷ್ಟ್ ನೀರು ಹೋಗುತ್ತೆ, ಬಿಡೋಕ್ ಆಗಲ್ಲ ಅಂತ ಕರ್ನಾಟಕ ರೈತರ ವಾದ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳು. ಅಡ್ಡಲಾಗಿ ಮಲಗಿಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಕೂಡ ನೀರು ಕೊಡಬಾರ್ದು, ನಮ್ಗೆ ಬೆಳೆ ಬೆಳೆಯೋಕೆ ಸಾಕಾಗ್ತಿಲ್ಲ ಬಿಡಿ, ಅದನ್ನು ಹೊರತುಪಡಿಸಿ ಕುಡಿಯೋಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ಹೇಗ್ ಬಿಡೋಕ್ ಸಾಧ್ಯ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಕೂಡ ನಿರಂತರ ಪ್ರಯತ್ನವನ್ನ ಪಡ್ತಾ ಇದೆ. ಮೋಡ ಬಿತ್ತನೆ ಇರಬಹುದು, ಮತ್ತೊಂದು ಆ ಯೋಜನೆಗೂ ಕೂಡ ಕೈ ಹಾಕುವಂತ ಪ್ರಯತ್ನ ಆಗ್ತಾ ಇದೆ.